ಕಿಡಿಗೇಡಿಗಳು ಹೊಟ್ಟೆಕಿಚ್ಚಿನಿಂದ ರೈತರ ಬೆಳೆಗಳಿಗೆ ಬೆಂಕಿ ಹೆಚ್ಚುವ ಕೃತ್ಯಗಳು ಮೇಲಿಂದ ಮೇಲೆ ನಡೆಯುತ್ತಿವೆ. ಹೌದು, ಬಾಗಲಕೋಟೆಯ ಬಾದಾಮಿ ತಾಲೂಕಿನಲ್ಲಿ ಕಿಡಿಗೇಡಿಗಳಿಂದ ಗೋವಿನ ಜೋಳದ ಮತ್ತು ತೊಗರಿ ಬೆಳೆಗೆ ಬೆಂಕಿ ಹಚ್ಚುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದೇ ಹಂಗಾಮಿನಲ್ಲಿ ಹಳತುರ್ಕಿಯ ರೈತ ಮಹಿಳೆಯ ಮತ್ತು ಕೆರೂರಿನ ರೈತನ ಗೋವಿನ ಜೋಳಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದರು. ಅದು ಮರೆಯುವ ಮುನ್ನ ಈಗ ಅದೇ ರೀತಿ ಕೆರೂರ ವ್ಯಾಪ್ತಿಯ ಜಮೀನಿನಲ್ಲಿ ಸಂಗ್ರಹಿಸಿದ ತೊಗರಿ ಬೆಳೆಗೆ ದುರುಳರು ಬೆಂಕಿ ಇಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ. ಸೋಮವಾರ ಕೆರೂರ ಸರ್ವೆ ನಂಬರ್ 86, ಒಂದೂರ ಸಿದ್ದನಗೌಡ ಶಂಕರಗೌಡ ಪಾಟೀಲ ಅವರಿಗೆ ಸೇರಿದ 5 ಎಕರೆ ಜಮೀನಿನಲ್ಲಿ ಬೆಳೆದಿದ ತೊಗರಿ ಗೂಡಿಗೆ ಕಿಡಿಗೇಡಿಗಳು ದುರುದ್ದೇಶ ಪೂರ್ವಕವಾಗಿ ಬೆಂಕಿ ಇಟ್ಟ ಪರಿಣಾಮ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸಿದ್ದನಗೌಡ ಪಾಟೀಲರು ತಮ್ಮ ಜಮೀನನ್ನು ರೈತ ಗುರಪ್ಪ ಕೋತಿನ್ ಎಂಬುವರಿಗೆ ಲಾವಣಿ ನೀಡಿದ್ದಾರೆ. ವರ್ಷವಿಡೀ ಕಷ್ಟಪಟ್ಟು ಬೆವರು ಹರಿಸಿ ಜಮೀನಲ್ಲಿ ಬೆಳೆದಿದ್ದ ತೊಗರಿ ಗೂಡಿಗೆ ಬೆಂಕಿ ಹಾಕಿದ್ದಾರೆ. ತೊಗರಿ ಸಂಪೂರ್ಣ ಸುಟ್ಟು ಹೋಗಿದೆ. ಕಿಡಿಗೇರಿಗಳು ಪ್ರತಿ ವರ್ಷ ನಮಗೆ ಸೇರಿದ ಒಂದೊಂದು ಜಮೀನಿನಲ್ಲಿ ಬೆಳೆದ ಬೆಳೆಗೆ ಬೆಂಕಿ ಹಚ್ಚುತ್ತಾ ನಮ್ಮ ಮೇಲೆ ಹಗೆ ಸಾಧಿಸುತ್ತಿದ್ದಾರೆ ಎಂದು ಗುರಪ್ಪ ಕೋತಿನ ಆರೋಪಿಸಿದ್ದಾರೆ. ಬೆಂಕಿ ಹಚ್ಚುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಬೆಂಕಿಗೆ ಆಹುತಿಯಾದ ಬೆಳೆ ಸರ್ಕಾರ ಹೆಚ್ಚಿನ ಪರಿಹಾರ ಒದಗಿಸುವಂತೆ ರೈತ ಗುರಪ್ಪ ಮನವಿ ಮಾಡಿದ್ದಾನೆ. ಬೆಳೆಗೆ ಬೆಂಕಿ ಬಿದ್ದ ಬಗ್ಗೆ ಕಂದಾಯ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಕೆರೂರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ, ಆರ್ಥಿಕ ಸಂಕಷ್ಟ, ಸಾಲದ ಹೊರೆ ಮತ್ತು ಆತ್ಮಹತ್ಯೆಯಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸುವ ರೈತರು ಬೆಳೆ ಹಾನಿಗೆ ಒಳಗಾಗುವ ಸಂಕಷ್ಟವೊಂದು ಕಡೆಯಾದರೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಈ ರೀತಿ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದರೆ ರೈತರ ಪಾಡು ದೇವರೇ ಬಲ್ಲ. ಸಾಲು ಸಾಲು ಸವಾಲುಗಳ ನಡುವೆ ಬೆಳೆದ ಬೆಳೆಗೆ ಇಂತಹ ಬೆಂಕಿ ಹಚ್ಚುವ ಪ್ರಕರಣಗಳು ರೈತರಲ್ಲಿ ಆತಂಕ ಹೆಚ್ಚಿಸಿದೆ. ಒಟ್ಟಾರೆ ಬದುಕಿನ ಎಲ್ಲ ಹೋರಾಟಗಳ ನಡುವೆ ದೇಶದ ಬೆನ್ನೆಲುಬಾದ ರೈತ ನೆಮ್ಮದಿಯುತ ಜೀವನ ನಡೆಸುವುದು ದುಸ್ಥಿರವಾಗಿದೆ. ಎಷ್ಟು ಎಕರೆ ಇದೆ? 5 ಎಕರೆ. ಯಾರ ಹಚ್ಚಾರ ಗೊತ್ತಿಲ್ಲ. ಇದು ಎಷ್ಟಾಗ್ಯಾವ ಹಿಂಗಿಂತ ಕೇಸ್? ಮೂರನೇದ್ರಿ. ವರ್ಷ ಒಂದು ಸುಡ್ತಾರ್ರಿ, ವರ್ಷ ಒಂದೊಂದು ಸುಡ್ತಾರ್ರಿ. ಏನ್ ಅದಕ್ಕೆ ಏನ್ ಮಾಡಕ ನೀರಿಗಾರ ಪೂರ ಸಗಲ